ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ವೃಶ್ಚಿಕ ರಾಶಿ ಯುಗಾದಿ ಭವಿಷ್ಯ. ನೋಡಿ, ವೃಶ್ಚಿಕ ರಾಶಿಯವರು ಆ ಗುರು 8ನೇ ಇದ್ದಾನೆ. ಈಗಲೂ ಕೂಡ ತೊಂದರೆ ಬಹಳ ಪಟ್ಟಿರ್ತೀರಾ, ಬಹಳ ನೋವು. ಯಾಕಪ್ಪ ತೊಂದರೆ ಆಯ್ತು ಅನ್ನೋದು ನಿಮ್ಗೆ ಗೊತ್ತಾಗಿರಲ್ಲ. ಸ್ಟ್ರಕ್ ಆಗಿಬಿಟ್ಟಿರ್ತೀರಾ. ಎಲ್ಲಾ ರೀತಿ ತೊಂದರೆಗಳನ್ನು ಅನುಭವಿಸಿರ್ತೀರಾ, ಅವಮಾನಗಳನ್ನು ಅನುಭವಿಸಿರ್ತೀರಾ. ಏನೂ ಯೋಚನೆ ಮಾಡಬೇಡಿ. ಇನ್ನು 2 ತಿಂಗಳಿಗೆ ಗುರುಬಲ ಬರ್ತದೆ. ಯಾಕೆ ಇದೆಲ್ಲ ತೊಂದರೆ ಆಯ್ತಂದ್ರೆ, ಗುರುಬಲವೇ ಇರಲಿಲ್ಲ ನಿಮಗೆ 1 ವರ್ಷದಿಂದಲೂ ಕೂಡ. ಕಳೆದ ವರ್ಷದಿಂದ ಜೂನ್ ಏನ್ ಬಂತು, ಮೇ ಜೂನ್ನಿಂದ ಗುರುಬಲ ಇರಲಿಲ್ಲ. ನಿಮಗೆ ಗುರುಬಲ ಇರಲಿಲ್ಲ. ರಾಹು 4ನೇ ಮನೆಯಲ್ಲಿದ್ದಾನೆ, ಕೇತು 10ನೇ ಮನೆಯಲ್ಲಿದ್ದಾನೆ. ನೋಡಿ, ಉದ್ಯೋಗದಲ್ಲೂ ತೊಂದರೆ ಆಗ್ಬಿಡ್ಬೋದು. ಟೆನ್ಷನ್ಸ್ ಆಗ್ತಾ ಇರ್ತವೆ. ಬಟ್ ಗುರುಬಲ ನಿಮಗೆ ಜೂನ್ 4 ಅಥವಾ 5ನೇ ತಾರೀಕಿನ ನಂತರ ಗುರುಬಲ ಬರ್ತದೆ. ಅಲ್ಲಿವರೆಗೆ ತಾಳ್ಮೆಯಿಂದ ಇರಿ, ಸಹನೆಯಿಂದ ಇರಿ. ತೊಂದರೆ ಏನು ಆಗ್ಬಾರ್ದಂದ್ರೆ, ಗುರುಗಳ ದೇವಸ್ಥಾನಕ್ಕೆ ಇನ್ನು 2 ತಿಂಗಳ ಕಾಲ ಗುರುವಾರ ಗುರುವಿನ ದೇವಸ್ಥಾನಕ್ಕೆ, ನಿಮ್ಮ ಊರಿನಲ್ಲೇ ಇರೋ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದರಿಂದ ಒಳ್ಳೇದಾಗ್ತಾ ಇರ್ತದೆ. ಸಾಯಿಬಾಬಾ ಗುಡಿ ಆಗಬಹುದು, ಗುರು ರಾಘವೇಂದ್ರ ಸ್ವಾಮಿ, ವೀರಭದ್ರೇಶ್ವರ ಸ್ವಾಮಿ, ಯಾವ್ದು ಗುಡಿ ಬೇಕಾದ್ರೂ ನಿಮ್ಗೆ ಆಗ್ಬೋದು. ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ ಗುರುವಾರ. ಇದರಿಂದ ನಿಮಗೆ ತೊಂದರೆ ಅಷ್ಟಾಗಿ ಬಾಧಿಸೋದಿಲ್ಲ. ಆದ್ರೆ ಒಳ್ಳೆ ಟೈಮ್ ಬರ್ತಾ ಇದೆ. ಜೂನ್ನಲ್ಲಿ ಬಂದ್ಬಿಡುತ್ತೆ. ಅಲ್ಲಿಂದ ನಿಮಗೆ ಎಲ್ಲಾ ರೀತಿಯಿಂದ ಸಕ್ಸಸ್ ಆಗ್ತದೆ. ಭಾಗ್ಯದಲ್ಲಿ ಗುರು ಬರ್ತಾನೆ. ಪಿತ್ರಾರ್ಜಿತ ಆಸ್ತಿಗಳೇನ ಏನಾದ್ರೂ ಬರ್ಬೇಕಂದ್ರೆ ಬರ್ತಾವೆ. ತುಂಬಾ ಒಳ್ಳೆ ಸಮಯ ಬರ್ತದೆ. ಯಾರಾದ್ರೂ ಓದ್ಬೇಕು, ಮಾಸ್ಟರ್ ಡಿಗ್ರಿ ಮಾಡ್ಬೇಕಂದ್ರೆ ಅವಾಗಲೂ ಕೂಡ ತುಂಬಾ ಒಳ್ಳೆ ಸಮಯ ಇದೆ. ಇನ್ನು 2 ತಿಂಗಳ ಕಾಲದಾಗ ತಡೆದು ಬಿಡ್ರಿ. ಯಾರಾದ್ರೂ ಕಾರ್ ಖರೀದಿ ಮಾಡೋದು, ವಾಹನ ಖರೀದಿ ಅಥವಾ ಮನೆ ಕಟ್ಟೋದು ಏನಾದ್ರೂ ಇದ್ರೆ ಇನ್ನು 1-2 ತಿಂಗಳ ಕಾಲ ತಡೀರಿ. ಯಾಕಂದ್ರೆ 8ನೇ ಮನೆಯಲ್ಲಿ ಗುರು ಇದ್ದಾನೆ. 9ನೇ ಮನೆ ಗುರು ಕಟಕ ರಾಶಿಗೆ ಹೋಗ್ತಾನೆ. ತುಂಬಾ ಪ್ರಬಲನಾಗಿರ್ತಾನೆ, ತುಂಬಾ ಶಕ್ತಿಶಾಲಿಯಾಗಿರ್ತಾನೆ ಕಟಕ ರಾಶಿಯಲ್ಲಿ. ಆಗ ನಿಮಗೆ ತುಂಬಾ ಒಳ್ಳೆ ಸಮಯ ಬಂದು ಬಿಡುತ್ತದೆ. ಇನ್ನು ಶನಿದೇವರನ್ನು ನೋಡಿದರೆ, ಶನಿದೇವರು ಪಂಚಮ ಶನಿ ಇದೆ. ಏನು ತೊಂದರೆ ಇಲ್ಲ. ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡಬಹುದು. ಪೂರ್ವ ಜನ್ಮದಲ್ಲಿ ನೀವೇನಾದ್ರೂ ಕರ್ಮ ಮಾಡಿದ್ರೆ ಈಗ ಕೆಲವು ತೊಂದರೆಗಳು, ಕಿರಿಕಿರಿಗಳಾಗಬಹುದು. ಅಕಸ್ಮಾತ್ ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನೀವು ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ತುಂಬಾ ಲಾಭವೇ ಆಗ್ತದೆ. ಶನಿದೇವರು ನ್ಯಾಯಾಧೀಶ್ವರ ಇದ್ದಂಗೆ. ಏನು ಕರ್ಮ ಮಾಡಿದ್ರು, ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದ್ ಮಾಡ್ತಾನೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದ್ ಮಾಡ್ತಾನೆ. ಪಂಚಮ ಶನಿ ಇದೆ. ಮಕ್ಕಳು ಕಿರಿಕಿರಿ ಮಾಡಬಹುದು. ಅದರಲ್ಲೂ ಕೂಡ ಗಂಡು ಮಕ್ಕಳು ತುಂಬಾ ಕಿರಿಕಿರಿ ಮಾಡಬಹುದು, ಹಠ ಮಾಡಬಹುದು, ನಿಮ್ಮ ಮಾತು ಕೇಳದೆ ಇರಬಹುದು. ಯೋಚನೆ ಮಾಡಬೇಡಿ. ಮುಂದಿನ ವರ್ಷ ಜೂನ್ಗೆ ನಂತರ ಶನಿದೇವರು 6ನೇ ಮನೆಗೆ ಹೋಗ್ತಾನೆ. ಆಗ ನಿಮಗೆ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗಲೂ ಕೂಡ ಶನಿದೇವರು 11ನೇ ಮನೆ ನೋಡ್ತಾ ಇದ್ದಾರೆ. ಲಾಭಗಳಾಗ್ತಾ ಇರ್ತವೆ. ನೀವದನ್ನು ಗಮನಿಸಬಹುದು. ಸ್ಯಾಲ್ರಿ ಹೈಕ್ ಕೂಡ ಆಗ್ಬೋದು. ಇನ್ನು ನೋಡಿ, ರಾಹು ಮತ್ತು ಕೇತು 10ನೇ ಮನೆಯಲ್ಲಿ ಕೇತಿದ್ದಾನೆ, 4ನೇ ಮನೆಯಲ್ಲಿ ರಾಹು ಇದ್ದಾನೆ. ನೆಮ್ಮದಿಗೆ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ನಾಗದೇವರ ಪೂಜೆ ಮಾಡಿಸೋದ್ರಿಂದ ಅಥವಾ ನಾಗದೇವರ ಗುಡಿಗಳಿಗೆ ಹೋಗೋದ್ರಿಂದ, ಕುಕ್ಕೆ ಸುಬ್ರಹ್ಮಣ್ಯ, ಕಾಳಹಸ್ತಿ ಈ ರೀತಿ ಎಲ್ಲ ಹೋಗೋದ್ರಿಂದ ನಿಮಗೆ ಒಳಿತಾಗ್ತದೆ. ಇನ್ನು ಶನಿದೇವರ ಬಗ್ಗೆ ಹೇಳ್ಬೇಕಂದ್ರೆ, ಸ್ವಲ್ಪ ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನ ದಾನ ಮಾಡಿ. ಅನಾಥಾಶ್ರಮಗಳು, ವೃದ್ಧಾಶ್ರಮಗಳಿಗೆ ಪುಳಿಯೋಗರೆ ದಾನ ಮಾಡಿ. ಪಂಚಮ ಶನಿಯ ತೊಂದರೆ ಕಡಿಮೆ ಆಗ್ತದೆ, ಕಿರಿಕಿರಿ ಕಡಿಮೆ ಆಗ್ತದೆ, ತುಂಬಾ ಒಳ್ಳೇದಾಗ್ತದೆ. ಈ ಜೂನ್ಗೆ ನಿಮಗೆ ಗುರುಬಲ ಬರುತ್ತದೆ. ಮುಂದಿನ ವರ್ಷ ಜೂನ್ 2027 ಜೂನ್ ನಂತರ ಶನಿದೇವರ ಆಶೀರ್ವಾದವೂ ಸಿಗ್ತದೆ. ಒಟ್ಟಾರೆಯಾಗಿ ಈ ಜೂನ್ನಿಂದ ಗುರುಬಲ ಬರ್ತದೆ. ಅಲ್ಲಿ ತನಕ ತಾಳ್ಮೆಯಿಂದಿರಿ. ಅಲ್ಲಿಂದ ನಂತರ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೇ, ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಅಭಿಮಾನ ತೋರಿಸಿದ್ದೀರಾ. ನಮ್ಮ ಏನು ಉದ್ದೇಶ ಈ ಚಾನಲ್ ಮಾಡಿರೋದಂದ್ರೆ, ನಿಮಗೇನೇ ತೊಂದರೆ ಇರಲಿ, ಯಾವುದೇ ರೀತಿ ಜಾತಕದಲ್ಲಿ ತೊಂದರೆ ಇರಲಿ,
ಅಥವಾ ಜಾತಕಗಳನ್ನು ಬಹಳ ಶಾಸ್ತ್ರಿಗಳಿಗೆ ತೋರಿಸ್ಬಿಟ್ಟಿದ್ದೀವಪ್ಪ, ನಮಗೇನು ತಿಳಿತಾ ಇಲ್ಲ ಅಂದ್ರ ಆಗ್ಲೂ ಕೂಡ ಕರೆ ಮಾಡ್ರಿ. ನಾವು ನಿಮ್ದೇನ್ ತೊಂದ್ರೆ ಅಂತ ನಾವು ಕಂಡಿಡಿತೇವೆ, ಅದಕ್ಕೆ ಪರಿಹಾರ ಕೂಡ ಸೂಚಿಸ್ತೇವೆ. ಅದರಲ್ಲೂ ಕೂಡ ಚೌಡಿ ಪ್ರಯೋಗಗಳಿಗೆ ನೋಡಿ, ಚೌಡಿ ಪ್ರಯೋಗಗಳಾಗಿದ್ದಾವೆ ಅಂತ ಸಾಕಷ್ಟು ಜನ ನಮಗೆ ಕರೆ ಮಾಡ್ತಾ ಇದ್ದಾರೆ. ಭಾನಾಮತಿ ಚೌಡಿ ಪ್ರಯೋಗ, ದುಷ್ಟಶಕ್ತಿ ಪ್ರಯೋಗ, ಅವರಿಗೆ ಯಾವ ರೀತಿ ತೊಂದರೆಯಿಂದ ಹೊರಗೆ ಬರ್ಬೋದಂತ ತಿಳಿಸಿದ್ದೇವೆ. ಅವ್ರಿಗೆ ಶಕ್ತಿ ಹೇಗೆ ಕೊಡ್ಬೋದಂತಾನೂ ತಿಳಿಸಿದ್ದೇವೆ. ಅವ್ರ ತೊಂದರೆ ಕಡಿಮೆ ಆಗ್ತಾ ಇದೆ, ಅವ್ರು ನಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಕೂಡ, ಗುರುಗಳೇ ಒಳ್ಳೇದಾಗ್ತಾ ಇದೆ ಅಂತ. ನಿಮಗೂ ಕೂಡ ಯಾರಿಗಾದ್ರೂ ಮಾಟ ಮಂತ್ರ ವಾಮಾಚಾರ ತೊಂದರೆ ಆಗಿದ್ರೆ ನಮಗೆ ಕರೆ ಮಾಡಬಹುದು. ಅಷ್ಟೇ ಅಲ್ಲ, ಜಾತಕದ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಮಕ್ಕಳ ಬಗ್ಗೆ ಓದು, ಅವ್ರು ಯಾರಾದ್ರೂ ಹಠ ಮಾಡ್ತಾ ಇದ್ರೆ ಎಲ್ಲವನ್ನೂ ತಿಳ್ಕೊಳ್ಳೋಕ್ಕೂ ಕೂಡ ನೀವು ನಮಗೆ ಕರೆ ಮಾಡಬಹುದು. ಸಲಹೆ ನೀಡ್ತೇವೆ. ಶುಭವಾಗಲಿ.